ಬೆಳಗಾವಿಯ ಅಧಿವೇಶನದಲ್ಲಿ ಇವತ್ತು ವಕ್ಫ್ ಕೋಲಾಹಲವೇ ನಡೀತಾ ಇದೆ. ಅಧಿವೇಶನದಲ್ಲಿ ವಕ್ಫ್ ವಿಚಾರದ ಪ್ರಸ್ತಾಪಕ್ಕೆ ಬಿಜೆಪಿ ಈಗಾಗಲೇ ಸಜ್ಜಾಗಿದೆ. ನಿಲುವಳಿ ಸೂಚನೆಯನ್ನ ಮಂಡಿಸಿದೆ ವಿಪಕ್ಷ. ವಿಪಕ್ಷ ಬಿಜೆಪಿ ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡೋದಕ್ಕೆ ನಿಲುವಳಿ ಸೂಚನೆಯನ್ನ ಮಂಡನೆ ಮಾಡಿದೆ. ಸಂತಾಪ ಸೂಚನೆ ಬಳಿಕ ಚರ್ಚೆಗೆ ಅನುಮತಿಸಲು ಮನವಿಯನ್ನ ಮಾಡಿಕೊಂಡಿದ್ದು ಈಗಾಗಲೇ ವಕ್ಫ್ ಪ್ರವಾಸವನ್ನ ಕೈಗೊಂಡಿದ್ದಾರೆ ಬಿಜೆಪಿಯ ಲೀಡರ್ಸ್. ಸದನದಲ್ಲಿ ಸರ್ಕಾರವನ್ನ ಈ ವಿಚಾರದಲ್ಲಿ ಇಕ್ಕಟ್ಟಿಗೆ ಸಿಲುಕಿಸುವುದಕ್ಕೆ ಬಿಜೆಪಿ ಈಗ ಎಲ್ಲ ತಯಾರಿಯನ್ನ ಮಾಡಿಕೊಂಡಿದೆ. ಏನು ಆಗಬಹುದು ಹಾಗಾದ್ರೆ? ನಿಲುವಳಿ ಸೂಚನೆಯನ್ನ ಮಂಡನೆ ಮಾಡಿದ್ದಾರೆ, ಚರ್ಚೆಗೆ ಅವಕಾಶ ಸಿಗತ್ತಾ? ಯಾವ ರೀತಿಯಾಗಿ ಸದನದಲ್ಲಿ ಈ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಬಹುದು ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ. ಕಾರಣ ಈಗಾಗಲೇ ಇದೇ ವಿಚಾರವನ್ನ ಇಟ್ಕೊಂಡು ಸರ್ಕಾರಕ್ಕೆ ಒಂದು ರೀತಿಯಲ್ಲಿ ಮುಜುಗರವನ್ನ ಉಂಟು ಮಾಡುವಂತಹ ನಿಟ್ಟಿನಲ್ಲಿ, ಇಕ್ಕಟ್ಟಿಗೆ ಸಿಲುಕಿಸುವಂತಹ ನಿಟ್ಟಿನಲ್ಲಿ ಬಿಜೆಪಿ ಎಲ್ಲಾ ತಯಾರಿಯನ್ನ ಮಾಡಿಕೊಂಡಿದೆ. ವಕ್ಫ್ ವಿಚಾರ ಬಂದಂತಹ ಸಂದರ್ಭದಲ್ಲಿ ಈಗಾಗಲೇ ಹೋರಾಟಗಳು, ಪ್ರತಿಭಟನೆಗಳು, ಜೊತೆಗೆ ಈಗಾಗಲೇ ತಂಡಗಳಾಗಿ ಬಿಜೆಪಿ ನಿಯೋಗ ಹೋಗಿದ್ದು ಅಲ್ಲಿನ ರೈತರಲ್ಲಿ, ಜನರಲ್ಲಿ ಏನೆಲ್ಲ ಸಮಸ್ಯೆ ಆಗಿದೆ ಅನ್ನೋದನ್ನ ಕೂಡ ತಿಳ್ಕೊಳ್ಳುವಂತಹ ಪ್ರಯತ್ನವನ್ನ ಮಾಡಿದೆ. ಇನ್ನು ಬಣ ರಾಜಕೀಯ ಕೂಡ ಆಗಿದ್ದನ್ನು ನಾವು ನಿಮ್ಗೆ ತೋರಿಸಿದ್ವಿ. ಒಟ್ಟಾರೆಯಾಗಿ ಒಂದ್ ಕಡೆ ಯತ್ನಾಳ್ ಅವರ ಟೀಮ್ ಕೂಡ ಹೋಗಿ ಅಲ್ಲಿ ಅವರವರ ಮನೆಗಳಿಗೆ ಹೋಗಿನೇ ಅಲ್ಲಿನ ರೈತರಿಂದ, ಜನರಿಂದ ಸಮಸ್ಯೆಯನ್ನ ಆಲಿಸಿರೋದು, ಮತ್ತೊಂದು ಕಡೆ ವಿಜೇಂದ್ರ ಕೂಡ ಪ್ರತ್ಯೇಕ ಪ್ರವಾಸವನ್ನ ಮಾಡಿರೋದು, ದಾಖಲೆಗಳನ್ನ ಸಂಗ್ರಹಿಸಿದ್ದಾರೆ ಬಿಜೆಪಿಯ ನಾಯಕರು. ವಕ್ಫ್ ಮುದ್ರೆ ಯಾಕೆ ಅನ್ನುವಂತಹ ಪ್ರಶ್ನೆಯನ್ನ ಈಗಾಗಲೇ ಸರ್ಕಾರಕ್ಕೆ ಕೂಡ ಕೇಳಿದ್ದಾರೆ. ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸಲು ಬಿಜೆಪಿ ತಂತ್ರ ಮಾಡಿದ್ರೆ ಕಾಂಗ್ರೆಸ್ ಏನು ಸುಮ್ಮನೆ ಇದೆಯಾ? ಖಂಡಿತ ಇಲ್ಲ. ಕಾರಣ ಬಿಜೆಪಿಯ ಅವಧಿಯಲ್ಲೇ ಈ ವಿಚಾರದಲ್ಲಿ ಸಾಕಷ್ಟು ನೋಟಿಸ್ ಅನ್ನ ನೀಡಲಾಗಿದೆ. ಇದರಲ್ಲಿ ಬಿಜೆಪಿಯ ಗೊಂದಲ ಇದೆ ಅನ್ನೋದನ್ನ ಹೇಳುವ ಪ್ರಯತ್ನ ಕೂಡ ಈಗಾಗಲೇ ಕಾಂಗ್ರೆಸ್ನಿಂದ ನಡೆಯುವಂತಹ ಪ್ರಯತ್ನಗಳು ಆಗಿದೆ. ಇದರ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತಹ ಚಿದಾನಂದ ಪಟೇಲ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚಿದಾನಂದ ಪಟೇಲ್, ಈಗಾಗಲೇ ವಕ್ಫ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸುವಂತಹ ನಿಟ್ಟಿನಲ್ಲಿ ಬಿಜೆಪಿಯನ್ನು ತಯಾರಿ ಮಾಡಿಕೊಂಡಿದೆ. ಆದರೆ ಕಾಂಗ್ರೆಸ್ ಕೂಡ ಅಷ್ಟೇ ರೀತಿಯಾಗಿ ಈಗಾಗಲೇ ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅನೇಕ ಹೇಳಿಕೆಗಳನ್ನ ಈಗ ಕೊಟ್ಟಿರೋದು. ಆದ್ರೆ ಈಗ ನಿಲುವಳಿ ಸೂಚನೆಯನ್ನ ಮಂಡನೆ ಮಾಡಲಾಗಿದೆ. ಚರ್ಚೆ ಆಗತ್ತಾ? ಯಾವ ರೀತಿಯಾಗಿ ಈಗ ಚರ್ಚೆ ಆಗುವಂತಹ ಸಾಧ್ಯತೆಗಳಿದೆ? ಅವಕಾಶ ಸಿಗುತ್ತಾ ಬಿಜೆಪಿಗೆ? ನವಿತಾ ಜೈನ್, ವಕ್ಫ್ ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟ ಭಾರತೀಯ ಜನತಾ ಪಕ್ಷ ಮತ್ತು ಜೆಡಿಎಸ್ ಜಂಟಿಯಾಗಿ ಈ ನಿಯಮ 60 ಅಡಿಯಲ್ಲಿ ವಿಧಾನಸಭೆಯಲ್ಲಿ ಇವತ್ತು ಸ್ಪೀಕರ್ ಯುಟಿ ಖಾದರ್ ಅವರಿಗೆ ನಿಲುವಳಿ ಸೂಚನೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಆ ಮುಖಾಂತರ ಬಿಜೆಪಿಯರು ಆರೋಪವನ್ನು ಮಾಡುವ ಮುಖಾಂತರ ಸುಮಾರು ರಾಜ್ಯದಲ್ಲಿ 24,000 ಆಸ್ತಿಗಳನ್ನ ಮಠ, ಮಂದಿರ, ರೈತರು ಮತ್ತಿತರ ಸಾರ್ವಜನಿಕ ಆಸ್ತಿಗಳನ್ನ ವಕ್ಫ್ ಆಸ್ತಿ ಎಂದು ನಮೂದು ಮಾಡಲಿಕ್ಕೆ ವಕ್ಫ್ ಮಂಡಳಿ ತೀರ್ಮಾನವನ್ನು ಮಾಡಿರ್ತಕ್ಕಂಥದ್ದು. ಈಗಾಗಲೇ ಹಲವಾರು ರೈತರಿಗೆ ನೋಟಿಸ್ ಅನ್ನು ಕೊಟ್ಟಿರ್ತಕ್ಕಂಥದ್ದು. ಇದು ಸಾರ್ವಜನಿಕ ಶಾಂತಿ ಭಂಗ ಉಂಟು ಮಾಡಿರ್ತಕ್ಕಂಥದ್ದು ಮತ್ತು ಭೂ ಕಾಯ್ದೆಯ ಅನ್ವಯಡೆ, ಭೂ ಸುಧಾರಣೆ ಕಾಯ್ದೆಯ ಅನ್ವಯಡಿ ಯಾರೆಲ್ಲ ಕೆಲಸವನ್ನ ಮಾಡ್ತಿದ್ರು, ಯಾರೆಲ್ಲ ತಮ್ಮ ಜಮೀನನ್ನು ಮಾಡ್ತಿದ್ರು, ಅವರೆಲ್ಲರೂ ಕೂಡ ವಕ್ಫ್ ಆಸ್ತಿ ಅಂತೇಳಿ ಎಲ್ಲೊಂದು ಕಡೆ ನೋಟಿಸ್ ಅನ್ನು ಕೊಟ್ಟಿರ್ತಕ್ಕಂಥದ್ದು. ವಕ್ಫ್ ಆಸ್ತಿ ಅಂತೇಳಿ ರಾತ್ರೋರಾತ್ರಿ ಅವರ ಪಹಣಿಯಲ್ಲಿ ನಮೂದಾಗಿರ್ತಕ್ಕಂಥದ್ದು. ಅಲ್ಲದೆ ಪ್ರಮುಖವಾಗಿ ಸುಮಾರು 24,000 ನೋಟಿಸ್ ಆಸ್ತಿಗಳಿಗೆ ಈಗಾಗಲೇ ನೋಟಿಸ್ ಅನ್ನು ಕೊಟ್ಟಿರ್ತಕ್ಕಂಥದ್ದು. ವಕ್ಫ್ನ ಪರಮಾಧಿಕಾರದ ಸಂಬಂಧಪಟ್ಟಾಗೆ ಚರ್ಚೆ ಆಗಬೇಕಾಗಿದೆ ಮತ್ತು ಸಮಾಜದಲ್ಲಿ ಶಾಂತಿ ಸೃಷ್ಟಿಸಬೇಕಾಗುತ್ತೆ ಮತ್ತು ಇದಕ್ಕೆ ಪರಿಹಾರವನ್ನ ಹುಡುಕೊಡ್ಬೇಕಾಗುತ್ತೆ ಅಂತ ಸರ್ಕಾರಕ್ಕೆ ಇದೀಗ ನಿಯಮ 60 ಅಡಿಯಲ್ಲಿ ವಿಧಾನಸಭೆಯಲ್ಲಿ ಚರ್ಚೆಗೆ ಈಗಾಗಲೇ ನಿಲುವಳಿ ಸೂಚನೆಯನ್ನ ಮಂಡಿಸಿರ್ತಕ್ಕಂಥ. ಹಾಗಾಗಿ ಎಲ್ಲ ಒಂದ್ ಕಡೆ ವಕ್ಫ್ ವಿಚಾರ ಸಂಬಂಧಪಟ್ಟಾಗೆ ಇವತ್ತೇ ಏನಾದರೂ ಸ್ಪೀಕರ್ ಯುಟಿ ಖಾದರ್ ಅವರು ನಿಯಮ 60 ಅಡಿ ಅಥವಾ ನಿಯಮ 64 ಅಡಿ ಚರ್ಚೆಗೆ ಅವಕಾಶವನ್ನು ಕೊಟ್ಟರೆ ಬಹುಶಃ ಇವತ್ತು ವಿಧಾನಸಭೆ ಪರಸ್ಪರ ಕೋಲಾಹಲ ಮತ್ತು ಪರಸ್ಪರ ವಾಕ್ಸಮರಕ್ಕೆ ಕಾರಣ ಆಗುತ್ತೆ. ಯಾಕಂತ ಹೇಳಿದ್ರೆ ಭಾರತೀಯ ಜನತಾ ಪಕ್ಷದ ಸರ್ಕಾರದ ಅವಧಿ ಏನಂದ್ರೆ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಅಂತ ಆದಂತ ಸಂದರ್ಭದಲ್ಲಿ ಸುಮಾರು 1900ಕ್ಕೂ ಹೆಚ್ಚು ಆಸ್ತಿಗಳಿಗೆ ಎಲ್ಲೊಂದ್ ಕಡೆ ವಕ್ಫ್ ಇಂದ ನೋಟಿಸ್ ಅನ್ನು ಕೊಟ್ಟಿರ್ತಕ್ಕಂಥದ್ದು. ಇದರ ಬೆನ್ನಲ್ಲೇ ಈ ಸರ್ಕಾರ ಬಂದ ಮೇಲೆ ಕೂಡ ವಕ್ಫ್ಗೆ ಸಂಬಂಧಪಟ್ಟಾಗೆ ನೋಟಿಸ್ ಅನ್ನು ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಎರಡೂ ಕಡೆ ಪರಸ್ಪರ ವಾಗ್ದಾಳಿ ನಡೀತಿರ್ತಕ್ಕಂಥದ್ದು. ಪ್ರಮುಖವಾಗಿ ಅವರು ನಿಯಮ 60 ಅಡಿಯ ತಮ್ಮ ನೋಟಿಸ್ ಅನ್ನ ಕೇಳಿರುವ ಸಂಬಂಧದಲ್ಲಿ ವಕ್ಫ್ ಸಚಿವರಾಗಿರ್ತಕ್ಕಂಥ ಜಮೀರ್ ಅಹಮದ್ ರವರು ವಕ್ಫ್ ಮಂಡಳಿಯ ಸಭೆಯಲ್ಲಿ ಎಲ್ಲೊಂದ್ ಕಡೆ ಎಲ್ಲ ವಕ್ಫ್ ಆಸ್ತಿಯನ್ನ ಏನು ತಾವು ವಶಪಡಿಸಿಕೊಳ್ಬೇಕಂತ ಸೂಚನೆ ಕೊಟ್ಟಿರುತ್ತದೆ. ಇಷ್ಟೆಲ್ಲ ರಾದ್ಧಾಂತಕ್ಕೆ ಕಾರಣ ಅನ್ನೋ ಮುಖಾಂತರ ಇದು ವಕ್ಫ್ ಹೋರಾಟದಲ್ಲಿ, ಸದನದ ಒಳಗಿನ ಹೋರಾಟದಲ್ಲಿ ಇದು ಸಚಿವರಾಗಿರ್ತಕ್ಕಂಥ ಜಮೀರ್ ಅಹಮದ್ ಮತ್ತು ಸರ್ಕಾರ ಎರಡೂ ಸೇರಿಸಿ ಇವತ್ತು ಹೋರಾಟ ಮಾಡಲಿಕ್ಕೆ ತೀರ್ಮಾನ ಮಾಡಿರ್ತಕ್ಕಂಥದ್ದು. ಸ್ಪೀಕರ್ ವಿವೇಚನೆಗೆ ಈಗಾಗಲೇ ಕೊಟ್ಟಿರ್ತಕ್ಕಂಥದ್ದು. ಬಹುತೇಕ ನಿಯಮ 60 ಅಥವಾ 64 ಅಡಿಯಲ್ಲಿ ಸ್ಪೀಕರ್ ಅವರು ಚರ್ಚೆಗೆ ಅವಕಾಶ ಕೊಡುವ ಸಾಧ್ಯತೆ ಇರ್ತಕ್ಕಂಥದ್ದು. ಹಾಗಾಗಿ ವಕ್ಫ್ ಸಂಬಂಧಪಟ್ಟಾಗೆ ವಿಸ್ತೃತವಾಗಿ ಇಲ್ಲಿ ಪ್ರಮುಖವಾಗಿ ಬಸನಗೌಡ ಪಾಟೀಲ್ ಯತ್ನಾಳ್ ರವರು ಈಗಾಗಲೇ ಅವರದೇ ಆದ ಬಿಜೆಪಿ ಒಳಗಡಿನ ಯತ್ನಾಳ್ ಬಣ ಈಗಾಗಲೇ ಹಲವಾರು ಕಡೆ ಟೂರ್ ಹೋಗಿರ್ತಕ್ಕಂಥದ್ದು, ಹಲವಾರು ವರದಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಈಗಾಗಲೇ ಹೈಕಮಾಂಡ್ ಕೂಡ ವರದಿಯನ್ನು ಕೊಟ್ಟಿರ್ತಕ್ಕಂಥದ್ದು.
ಪ್ರಮುಖವಾಗಿ ಇನ್ನೊಂದು ಕಡೆ ವಿಜೇಂದ್ರ ಅವರು ಕೂಡ ಈಗ ಟೂರ್ ಹೋಗಿರ್ತಕ್ಕಂಥ, ಹಾಗಾಗಿ ಒಪ್ಪು ಹೋರಾಟದ ವಿಚಾರದಲ್ಲಿ ಬಹುಶಃ ಸದನದಲ್ಲಿ ಆಡಳಿತ ಪಕ್ಷವನ್ನ ಕಟ್ಟಿ ಹಾಕುವ ವಿಚಾರದಲ್ಲಿ ಭಾರತೀಯ ಜನತಾ ಪಕ್ಷದ ನಡುವೆ ಒಂದಷ್ಟು ಗೊಂದಲ ಏರ್ಪಡೋದು ಕೂಡ ಖಚಿತ ಅಂತಲೂ ಕೂಡ ಹೇಳಲಾಗ್ತಿದೆ. ಯಾಕಂತ ಹೇಳಿದ್ರೆ ಒಂದ್ ಕಡೆ ಯತ್ನಾಳ್ ಹೋರಾಟ, ಮತ್ತೊಂದು ಕಡೆ ವಿಜೇಂದ್ರ ಹೋರಾಟ, ಈ ನಡುವೆ ತಟಸ್ಥ ಬಣ. ಹಾಗಾಗಿ ಬಿಜೆಪಿ ಒಳಗಡೆ 3 ಬಣಗಳಿರೋದ್ರಿಂದ ಈ ಒಂದು ಒಪ್ಪು ವಿಚಾರಕ್ಕೆ ಸಂಬಂಧಪಟ್ಟಕ್ಕೆ ಸರ್ಕಾರದ ವಿರುದ್ಧ ಸದನದ ಒಳಗಡೆ ಹೋರಾಟದಲ್ಲಿ ಒಂದಷ್ಟು ಭಿನ್ನ ಸ್ವರಗಳು, ಭಿನ್ನ ಅಭಿಪ್ರಾಯಗಳು ವ್ಯಕ್ತವಾಗುವುದು ಬಹುತೇಕ ಖಚಿತ ಅಂತ ಹೇಳಲಾಗ್ತದೆ. ಆ ಮುಖಾಂತರ ಇದು ಸದನದಲ್ಲಿ ಆಡಳಿತ ಮತ್ತು ವಿಪಕ್ಷಗಳ ನಡುವೆ ಕೋಲಾಹಲದ ಜೊತೆಗೆ ಬಿಜೆಪಿಯೊಳಗಿನ ಕೋಲಾಹಲಕ್ಕೂ ಕೂಡ ಇದು ಕಾರಣ ಆಗುವ ಸಾಧ್ಯತೆ ಇರುವಂತದ್ದು. ನವಿತಾ ಜೈನ್. ಚಿದಾನಂದ ಪಟೇಲ್, ಈಗಾಗಲೇ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸೋದಕ್ಕೆ ಈ ಪ್ರಯತ್ನ ಆದ್ರೆ ಸರ್ಕಾರ ಕೂಡ ಈ ಹಿಂದಿನಲ್ಲಿ ಕೂಡ ದಾಖಲೆಗಳನ್ನು ಬಿಡುಗಡೆ ಮಾಡ್ತಾ ಬಂತು. ಬಿಜೆಪಿ ಅವಧಿಯಲ್ಲಿ ಎಷ್ಟಾಗಿದೆ, ಕಾಂಗ್ರೆಸ್ಗೆ ಎಷ್ಟು ನೋಟಿಸ್ ನೀಡಲಾಗಿದೆ, ಜೊತೆಗೆ ಇದೇ ವಿಚಾರದಲ್ಲಿ ನಾವು ಯಾರಿಗೂ ಅನ್ಯಾಯ ಮಾಡೋದಕ್ಕೆ ಬಿಡೋದಿಲ್ಲ ಅಂತ ಹೇಳ್ತಾನೆ ಬಂದಿದೆ. ಸೊ ಆ ಒಂದು ವಿಚಾರವನ್ನ ಇಟ್ಟುಕೊಂಡೇ ಕಾಂಗ್ರೆಸ್ ಪ್ರತ್ಯಾಸ್ತ್ರ ಹೂಡುವಂತಹ ಚಾನ್ಸಸ್ ಇದೆಯಾ ಇಲ್ಲಿ ಅಂತ? ಅಫ್ಕೋರ್ಸ್ ನವಿತಾ ಜೈನ್, ಯಾಕಂತ ಹೇಳಿದ್ರೆ ಬಸವರಾಜ ಬೊಮ್ಮಾಯಿ ಅವರು ನೇತೃತ್ವದಲ್ಲಿದ್ದಂತಹ ಭಾರತೀಯ ಜನತಾ ಪಕ್ಷ ಸರ್ಕಾರದಲ್ಲಿ ಸುಮಾರು 1800ಕ್ಕೂ ಹೆಚ್ಚು ಒಪ್ಪು ಆಸ್ತಿಗಳಂತೇಳಿ ಅನೇಕ ರೈತರುಗಳಿಗೆ, ಮಠ ಮಾನ್ಯಗಳಿಗೆ, ಸಾರ್ವಜನಿಕ ಆಸ್ತಿಗಳಿಗೆ ಈಗಾಗಲೇ ನೋಟಿಸ್ ಅನ್ನ ಕೊಟ್ಟಿರ್ತಕ್ಕಂಥದ್ದು. ಪಹಣಿಯಲ್ಲಿ ಒಪ್ಪು ಆಸ್ತಿ ಅಂತೂ ರಾತ್ರೋರಾತ್ರಿ ನಮೂದಾಗಿರ್ತಕ್ಕಂಥದ್ದು. ಭೂ ಸುಧಾರಣೆ ಕಾಯ್ದೆಯ ಬಳಿಕ ಅನೇಕರು ರೈತರು ತಮ್ಮ ಜಮೀನನ್ನ ಮಾಡ್ಕೊಳ್ತಿದ್ರು, ಅಂತವ್ರದ್ದು ಕೂಡ ಪಹಣಿಯಲ್ಲಿ ಒಪ್ಪು ಪಹಣಿ ಅಂತೇಳಿ ನಮೂದಾಗಿರ್ತಕ್ಕಂಥ. ಹಾಗಾಗಿ ಕಾಂಗ್ರೆಸ್ ಕೂಡ ನಿಮ್ಮ ಕಾಲದಲ್ಲೂ ಆಗಿತ್ತು, ನಿಮ್ಮ ಕಾಲದ ಆದಾಗ ನೀವೆಲ್ಲ ಹೋಗಿದ್ರಿ ಅನ್ನೋ ಒಂದು ರೀತಿ ಪ್ರಶ್ನೆಯನ್ನ ಎಸೆಯುವ ಸಾಧ್ಯತೆ ಬಹುತೇಕ ಇರ್ತಕ್ಕಂಥದ್ದು. ಹಾಗಾಗಿ ನಾನು ನಿಮಗೆ ಹೇಳಿದ್ದು ಆಡಳಿತ ಮತ್ತು ವಿಪಕ್ಷಗಳ ನಡುವಿನ ಕೋಲಾಹಲಕ್ಕೆ ಕಾರಣ ಆಗುತ್ತೆ. ಈ ಕೋಲಾಹಲದ ನಡುವೆ ಬಿಜೆಪಿ ಒಳಗಡೆ ಒಪ್ಪು ಪಹಣಿ ಮತ್ತು ಆಸ್ತಿ ವಿಚಾರವಾಗಿ ಬಿಜೆಪಿ ಒಳಗಡೆ 2 ಬಣಗಳ ಹೋರಾಟ ಆಗಿದ್ರಿಂದ, ಸರ್ಕಾರದ ವಿರುದ್ಧದ ಹೋರಾಟ ಆಗಿದ್ರಿಂದ, ಹಾಗಾಗಿ ಅವರ ಒಳಗಡೆ ಎಲ್ಲೊಂದ್ ಕಡೆ ಪರಸ್ಪರ ವಾಕ್ಸಮರಗಳಾಗುವ ಸಾಧ್ಯತೆಯನ್ನು ಕೂಡ ತಳ್ಳಿ ಹಾಕುವಂತಿಲ್ಲ. ಒಟ್ಟಾರೆ ಸರ್ಕಾರವನ್ನು ಕಟ್ಟಿ ಹಾಕಲು ಈಗಾಗಲೇ ಒಪ್ಪು ಸಂಬಂಧಪಟ್ಟಕ್ಕೆ ನಿಯಮ 60ರ ಅಡಿಯಲ್ಲಿ ನಿಲುವಳಿ ಸೂಚನೆಯನ್ನ ವಿಪಕ್ಷಗಳು ಮಂಡಿಸಿರ್ತಕ್ಕಂಥದ್ದು. ಇದಕ್ಕೆ ಜೆಡಿಎಸ್ ಕೂಡ ಸಾಥ್ ಕೊಟ್ಟಿರ್ತಕ್ಕಂಥದ್ದು. ನವಿತಾ ಜೈನ್.